ಇವತ್ತಿನ ವಿಡಿಯೋದಲ್ಲಿ ನಾವು POS ಹೇಗೆ ಜನರೇಟ್ ಮಾಡೋದಂತ ನೋಡೋಣ. ಡ್ಯಾಶ್ಬೋರ್ಡಲ್ಲಿ ಕೆಳಗಡೆ POS ಅಂತ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಜನರೇಟ್ POSನ ಕ್ಲಿಕ್ ಮಾಡಬೇಕು. ಅದಾದ್ಮೇಲಿಂದ ನಮಗೆ 3 ಆಪ್ಷನ್ ಕಾಣುತ್ತೆ, POS, NPOS, MRP POS. POS ಅಂತ ಅಂದರೆ ನಾವು ಸ್ಟಾಕ್ ಎಂಟ್ರಿ ಮಾಡ್ಕೊಂಡಿರುವಂತಹ ಪ್ರಾಡಕ್ಟ್ಸ್ಗಳಿಗೆ ಇನ್ವಾಯ್ಸ್ ಜನರೇಟ್ ಮಾಡೋದು. NPOS ಅಂತ ಅಂದರೆ ನಾವು ಸ್ಟಾಕ್ ಎಂಟ್ರಿ ಮಾಡ್ಕೊಳ್ಳದೆ ಇರುವಂತಹ ಪ್ರಾಡಕ್ಟ್ಸ್ನ ಇನ್ವಾಯ್ಸ್ ಜನರೇಟ್ ಮಾಡೋದು. ಇನ್ನು MRP ಪ್ರಾಡಕ್ಟ್ಸ್ ಇನ್ವಾಯ್ಸ್ನ ಜನರೇಟ್ ಮಾಡೋದನ್ನು MRP POS ಅಂತೀವಿ. POS ಜನರೇಟ್ ಮಾಡೋಕ್ಕೆ ಫಸ್ಟ್ ನಾವು ಮೆಟಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲಿಂದ ಅದರದ್ದು ಪ್ರೈಸಿಂಗ್ ತೋರಿಸುತ್ತೆ, ಅಂದರೆ ನೀವು ಮಾಸ್ಟರ್ ಎಂಟ್ರೀಸಲ್ಲಿ ಏನು ಹಾಕ್ಕೊಂಡಿರ್ತೀರಲ್ಲ ಅವತ್ತಿನ ಗೋಲ್ಡ್ ಪ್ರೈಸ್ ಇಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಕಸ್ಟಮರ್ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಇವಾಗ ಅವ್ರೇನಾದರೂ ಹೊಸ ಕಸ್ಟಮರ್ ಆಗಿದ್ದು ಅಂದರೆ ಇಲ್ಲೇ ಆ್ಯಡ್ ಕಸ್ಟಮರಲ್ಲಿ ಅವರ ಡೀಟೇಲ್ಸ್ ಫಿಲ್ ಮಾಡಿಕೊಂಡ್ರೆ ನೀವು POS ಜನರೇಟ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಪ್ರಾಡಕ್ಟ್ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡ್ತಿದ್ದಂಗೆ ನಿಮಗೆ ಎಲ್ಲ ಪ್ರಾಡಕ್ಟ್ ಡೀಟೇಲ್ ಕೂಡ ಕಂಪ್ಲೀಟಾಗಿ ಬರುತ್ತೆ. ಬಂದಮೇಲೆ ನಾವು ಕೆಳಗೆ GST ಸೆಲೆಕ್ಟ್ ಮಾಡ್ಕೋಬೇಕು. GST ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾವು ಆ್ಯಡ್ ಪ್ರಾಡಕ್ಟ್ನ ಕೊಡಬೇಕು. ಆ್ಯಡ್ ಪ್ರಾಡಕ್ಟ್ ಕೊಟ್ಟಾದಮೇಲೆ ಇಡೀ ಪ್ರಾಡಕ್ಟ್ ಡೀಟೇಲ್ಸ್ ಕೆಳಗಡೆ ಬರುತ್ತೆ. ಪ್ರೈಸಿಂಗ್ ಎಷ್ಟಿದೆ, GST ಎಷ್ಟು ಆ್ಯಡ್ ಆಗಿದೆ ಎಲ್ಲ ನಮಗೆ ಕೆಳಗಡೆ ಸೆಕ್ಷನಲ್ಲಿ ಕೊಡುತ್ತೆ. ಅವರೇನಾದರೂ ಹಳೆ ಬಂಗಾರ ಕೊಟ್ಟು ಈ ಬಂಗಾರ ತಗೋತಾ ಇದ್ದಾರೆ ಅಂತಂದರೆ ಆ್ಯಡ್ URD ಮೆಟಲ್ಗೆ ಹೋಗಬೇಕು. ಇಲ್ಲಿ URD ಮೆಟಲ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ ಅದೇ ಕಸ್ಟಮರ್ನ ಸೆಲೆಕ್ಟ್ ಮಾಡಬೇಕು ಫಸ್ಟು. ಆಮೇಲಿಂದ ಅವರು ಯಾವ ಮೆಟಲ್ನ ಕೊಡ್ತಾ ಇದ್ದಾರೆ, ಮೆಟಲ್ ಪ್ರಾಡಕ್ಟ್ ಯಾವುದು, ಇವಾಗ ಅವ್ರು ಚೈನ್ ಕೊಟ್ಟಿದ್ದಾರೆ ಅಂತ ಅಂದರೆ ಅದರ ವೆಯ್ಟ್ ಎಷ್ಟಿದೆ, ಆಮೇಲಿಂದ ನೆಟ್ ವೆಯ್ಟ್, ಡಸ್ಟ್ ವೆಯ್ಟ್ನ ಹಾಕ್ಕೋಬೇಕು. ಆಮೇಲಿಂದ ಪ್ಯೂರಿಟಿ ಹಾಕಬೇಕು. ನೆಕ್ಸ್ಟ್ ಅದು ಎಷ್ಟು % ಕನ್ವರ್ಟ್ ಮಾಡ್ತಾ ಇದ್ದೀವಿ ಅದನ್ನು ಕಂಪ್ಲೀಟ್ ಕನ್ವರ್ಷನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇವತ್ತಿನ ರೇಟ್ನ ಗೋಲ್ಡ್ ರೇಟ್ ಎಷ್ಟಿದೆ ಅದನ್ನು ಹಾಕ್ಕೋಬೇಕು. ನೆಕ್ಸ್ಟ್ ಅದರದ್ದು ಒಂದು ಪ್ರೈಸ್ ಬರುತ್ತೆ. ನಾವು ಇದರಲ್ಲಿ ಪೇಮೆಂಟ್ ಮೆಥಡ್ ಏನು ಚೂಸ್ ಮಾಡಿದೆ ಡೈರೆಕ್ಟಾಗಿ ಸಬ್ಮಿಟ್ಮೆಂಟ್ ಆದಮೇಲೆ ನಾವು ಮೇನ್ ಪೇಜ್ಗೆ ಹೋಗ್ಬಿಟ್ಟು ಒಂದ್ಸತಿ ರಿಫ್ರೆಶ್ ಮಾಡಿದರೆ ಇಲ್ಲಿ ನಮಗೆ ಪೇಮೆಂಟ್ಸಲ್ಲಿ ಆಪ್ಷನ್ ತೋರಿಸುತ್ತೆ. ಅವ್ರ ಹಳೆ ಮೆಟಲ್ದು ಎಷ್ಟೆಷ್ಟು ಪ್ರೈಸಿಂಗ್ ನಮ್ಮ ಹತ್ರ ಇದೆ ಅಂತ ಹೇಳ್ಬಿಟ್ಟು ಅದರಲ್ಲಿ ನಾವು ಪ್ರೈಸಿಂಗ್ ಸೆಲೆಕ್ಟ್ ಮಾಡಿ ಆಮೇಲಿಂದ ಅಮೌಂಟ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಬೇಕು. ಸೊ ಇವಾಗ ಏನಾಗುತ್ತೆ, ಫೈನಲ್ ಬಿಲ್ಲಲ್ಲಿ URD ಮೆಟಲ್ ಅಮೌಂಟ್ ಮೈನಸ್ ಮಾಡಿಬಿಟ್ಟು ನೀವು ಎಷ್ಟು ಪೇ ಮಾಡಬೇಕಂತ ತೋರಿಸ್ತಾ ಇರುತ್ತೆ. ಸೊ ನಾವು ಅವ್ರು ಯಾವುದಾದ್ರೂ ನಿಮ್ಮ ಶಾಪಲ್ಲಿರುವಂತಹ ಸ್ಕೀಮ್ ತೊಗೊಂಡಿದ್ದಾರೆ ಅಂತಂದರೆ ನೀವು ಆ ಸ್ಕೀಮಿಂದನೂ ಅಮೌಂಟ್ನ ಕೂಡ ಡಿಡಕ್ಟ್ ಮಾಡ್ಬೋದು ಇದರಲ್ಲಿ. ನೆಕ್ಸ್ಟ್ ಇಲ್ಲಿ ಬಂದಿರೋ ಆಪ್ಷನ್ ಬಂದುಬಿಟ್ಟು ಫೋಟೋ ಆ್ಯಡ್ ಮಾಡೋಂತಹ ಆಪ್ಷನ್ನು. ನೀವು ಪ್ರಾಡಕ್ಟ್ ಫೋಟೋ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅಪ್ಲೋಡ್ ಕೂಡ ಮಾಡ್ಬೋದು. ಇದಾದಮೇಲಿಂದ ನಿಮಗೆ ಬ್ಯಾಲೆನ್ಸ್ ಶೋ ಆಗ್ತಾ ಇರುತ್ತೆ. ಆ್ಯಡ್ ಮೇಕ್ ಅ ಪೇಮೆಂಟ್ ಬಂದುಬಿಟ್ಟು ಇಲ್ಲಿ ಮೋಡ್ ಆಫ್ ಪೇಮೆಂಟ್ ಸೆಲೆಕ್ಟ್ ಮಾಡಬೇಕು, ನೀವು ಯಾವ ಮೋಡ್ ಆಫ್ ಪೇಮೆಂಟ್ ಮಾಡ್ತಾ ಇದ್ದೀರಾ ಅಂತ. ನೆಕ್ಸ್ಟ್ ಇಲ್ಲಿ ಅಮೌಂಟ್ ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕು. ಅದಾದಮೇಲಿಂದ ನಿಮಗೆ ಇಲ್ಲಿ ಏನಾದರೂ ಬ್ಯಾಲೆನ್ಸ್ ಅಮೌಂಟ್ ಇದ್ದರೆ ಬ್ಯಾಲೆನ್ಸ್ ಅಮೌಂಟ್ ಶೋ ಆಗುತ್ತೆ. ನೆಕ್ಸ್ಟ್ ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ಈ ರೀತಿಯಾದಂಥ ಬಿಲ್ ಜನ್ರೇಟ್ ಆಗುತ್ತೆ. ಒಂದು ಬಂದುಬಿಟ್ಟು ನೀವು ತಗೊಳ್ಳೋ ಪ್ರಾಡಕ್ಟ್ಗೆ, ಇನ್ನೊಂದು ಬಿಲ್ ಬಂದುಬಿಟ್ಟು ನೀವು ಕೊಡುವಂತಹ URD ಮೆಟಲ್ದು ಬಿಲ್ ಆಗಿರುತ್ತೆ. ಈ ರೀತಿ 2 ಬಿಲ್ನ ಜನ್ರೇಟ್ ಮಾಡ್ಬೋದು. ಥ್ಯಾಂಕ್ ಯು.